ಎನಿಮಿಗೆ ಹೆಂಗೆ ಇತ್ತಲ್ಲ ಹಂಗಾಗಿ ಓಡಾಡ್ಕೊಂಡು ಇಲ್ಲಿಗೆ ಬಂದ್ರು. ನಾನು ಒಳಗೆ ಬಂದು ಕೊಂಡ್ರೊಳಗೆ ಬರ್ಲತ್ರ ನಾ ಬರಬೇಡ್ರಿ ಅಂತ ನಾ ಅಂದ. ಅವಾಗ ಏನಂದ್ರು ಅವ್ರು ನನಗೆ, ನಾವು ಪೊಲೀಸ್ರಿದ್ದೆ ಹೋತಂದ. ಪೊಲೀಸ್ರಿದ್ರೆ ಒಳಗೆ ಬರ್ಲಿಕ್ಕೆ ಅಲೌಡ್ ಇಲ್ಲ ನಿಮ್ಗೆ, ಇಲ್ಲೇ ನಿಂತು ನಿಮ್ಗೆ ಅವ್ನಿಗೆ ಇಲ್ಲೇ ಕೊಡ್ತಾ ನಿಮ್ಗೆ ನಾ ಅಂದ. ಇಲ್ಲ ಅಂದ್ರೆ ಅದು ಮಾಂತೇಶ್ ಅರ್ಜುನ್ಗೆ ಅವ್ರ ಹೆಸರು. ನಮ್ಮ ತಮ್ಮನ ಮಗ ಮಾಂತೇಶ್ ಅರ್ಜುನ್ಗೆ ಅಂತೇಳಿ. ಓಡಾಡಿ ಬಂದು ಇರ್ಲಿಕ್ಕೆ ಬಂದು ನಾ ಅಂದ, ಸರ ಹಂಗಿಲ್ಲ, ನೀವು ಯಾರಿದ್ರ ನನಗೆ ಗೊತ್ತಿಲ್ಲ, ನೀವು ಹಿಂಗೆ ಬರಬಾರ್ದು, ಹಿಂಗ್ಯಾಕೆ ಮಾಡೋದಿರತ್ತಂದ. ಅದ್ರಾಗೆ ಹೆಣ್ಮಕ್ಳಿಗೆ ಗಿರಾಕಿತ್ತು ಅಂಗಡ್ಯಾಗ. ಅವು ಏಕದಮ್ ಹೆಣ್ಮಕ್ಳಿಗೆ ಗಾಬರಿ ಆಗ್ಬಿಟ್ಟು. ನಾ ಅಂದ, ನಿಮ್ಗೆ ಏನದ? ಇಲ್ಲ ಅವನು ಒಯ್ಬಿಟ್ಟಿಗೆ ಇರ್ತಾನ, ಒಯ್ದ್ರೆ ಕಳಿಸ್ತಲ್ಲ, ನಿಮ್ಗೇನು ತೋರಿಸಿ ನನಗೇನು ಪುರ್ಪತ್ ನಂದ. ಏನ್ ನಾವು ಪೊಲೀಸ್ ಇದ್ದೇವೆ, ನೀವು ಹೇಳೋದು ಬೆಸಲ್ ಅಂತಂದ. ನೀವೆಲ್ಲ ಸಿವಿಲ್ ಡ್ರೆಸ್ನಾಗಿದ್ದರೆ ನಮ್ಗೆ ಹೆಂಗೆ ರೇಸ್ ಇರತ್ತ ಅಂದ. ಇಲ್ಲ ತೋರಿಸಿಲ್ಲ, ಐಡೆಂಟಿ ಕಾರ್ಡ್ ತೋರಿಸಿಲ್ಲ, ಏನೂ ತೋರಿಸಿಲ್ಲ. ಮತ್ತೆ ಅಲ್ಲಿಂದ ಕಂಡಾಬಿಟ್ಟು ಹಂಗ ಹಿಂಗ ಅಲ್ಲೇ ಇದ್ರು ಅವರು. ಒಟ್ಟು ಏನು ಸರ್ಚ್ ವಾರೆಂಟ್ ಇಲ್ಲ, ಏನು ನೋಟಿಸ್ ಇಲ್ಲ, ಏನೂ ಇಲ್ಲ. ಟೋಟಲ್ ಹಿಂಗೆ ಬರ್ನ ಗಸಕ್ನೆ ನಡೆಯೋ ಬಸ್ ಒಳಗೆ ಕೈ ಹಾಕಿ ಜೊಗಲ್ಗಿರ್ತಾವ. ಪೊಲೀಸ್ ಓಡ್ ಬಂದು, ನಾ ತಡಿ ನೀವು ಒಳಗೆ ಬರಬೇಡ, ನಾ ಏನಿದ್ರು ನನಗೆ ಹೇಳತ್ತ. ಅವಾಗ ಏನ್ ಮಾಡಿದ್ರು ಅವರು, ನಿಂತ್ರು ನನಗಂದ್ರು ಕಳ್ಸ್ರಿ ತಡ್ರಿ 2 ಮಿನಿಟ್ ಕಳಿಸ್ತಂದ. ಆಮೇಲೆ CBI ಸಾಹೇಬ್ರು ಒಂದು ಒಳಗಿಂದ ಗಾಡಿ ಅಂದ, ನಡೆಯೋ ಬಸ್ ಒಳಗಿಂದ ಜಗ್ ಅವನಿಗೆ ತಂದ. ಮತ್ತೊಬ್ಬ ಪೊಲೀಸ್ ಒಳಗೆ ಬಂದ ಜೊಕ್ಕೊಂಡು ಅವನಿಗೆ ಒಯ್ದು ಏನಂದ್ರ ನಾ ಏನಂದ ಅವಾಗ, ನೋಡ್ರಿ ಸರ್, ನಿಮ್ಮ ಕಾನೂನಿನ ಅಡಿಯಲ್ಲಿ ನೀವು ಚೌಕಟ್ಟಿನಲ್ಲಿ ಕೆಲಸ ಮಾಡ್ರಿ. ಇನ್ಕ್ವೈರಿ ಮಾಡ್ಲಿಕ್ಕೆ ನಿಮ್ಗೆ ಬೇಡ ಅಂದಿಲ್ಲ. ಇನ್ಕ್ವೈರಿ ನಿಮ್ಗೆ ಕಾಳು ಹೇಳ್ತಾನಂದ್ರೆ ನೀವು ಇನ್ಕ್ವೈರಿ ಮಾಡ್ರಿ, ಚೌಕಟ್ಟಿನ ಅಡಿಯಲ್ಲಿ ಮಾಡ್ರಿ, ನೀವು ಕಾನೂನು ಚೌಕಟ್ಟಿನ ಅಡಿಯಲ್ಲಿ. ಅವ್ರೇನಂದ್ರು, ನೀ ಭಾಳ ದೊಡ್ಡ ಶಾಣೆ ಆಗ್ಬೇಡ, ನಾವು ಮಾಡ್ತೇವತ್. ನಡೆಯೋ ಬಸ್ ಒತ್ತಿ ಹಿಂದೊಬ್ಬ ಮುಂದೊಬ್ಬ ಹಾಕಿ ಒಳಗೆ ಗಾಡಿ ಹಾಕಿ ಜಬರ್ದಸ್ತಿ ಕುಂದ್ರಿಸಿದ್ರು. ಅಲ್ಲಿಂದ ಹೊಡ್ಕೊತೆ ಹೋಗ್ಯಾರ ಅವನಿಗೆ. ಅವ ನಮ್ಗೆ ಹೇಳ ಮಾತ ಕುಂದ್ರಿಸಿದ ಒಳಗೆ ಹೊಡ್ಕೊತ ಹೋಗ್ಯಾರ ಅವನಿಗೆ. ಆಮೇಲೆ ನಾವು 24 ತಾಸು ಆಗತ್ತನ ನಾವು ಅದಕ್ಕೆ ವೇಟ್ ಮಾಡಿದೆವು. ಈಗ ಬಿಡ್ತಾರೋ ಏನದು ಮೇಲೆ ಕೇಸ್ ಅನ್ನೋದು ಗೊತ್ತಾಗಿರ್ಲಿಲ್ಲ. ನಮ್ಗೆ ಗೊತ್ತಾಗಬೇಕಲ್ಲ, ಅವ್ನು ತೊಗೊಂಡವನು ಬಿಟ್ಟರು ನಮ್ಗೆ ಗೊತ್ತಿಲ್ಲ. 24 ತಾಸು ಆದ್ಮೇಲೆ 27ನೇ ತಾಸಿಗೆ ಅವ್ರು ನಾವು 26-27 ತಾಸಿಗೆ ನಾವು ಇಲ್ಲಿ ಸ್ಟೇಷನ್ಗೆ ಹೋದ್ರು. CBI ಆಫೀಸ್ಗೆ. CBI ಸಾಹೇಬ್ರು ಮಾತಾಡಿ ಏನ್ ಹೇಳಿದ್ರು ಅವರು, ಇಲ್ಲ ಅವ್ರಿಗೆ ಬಿಡ್ಲಿಕ್ಕತ್ತಾರ್ರಿ, ಬರ್ತಾರ ಅಂತ ಹೇಳಿದ್ರು. ಬರ್ತಾರಂದ್ರೆ ನಾವು ಕೇಸ್ ಮಾಡಕ್ ಹೋಗಿದ್ದೀವಿ. ಇನ್ನ 24 FIR ಮಾಡಕ್ ಹೋಗಿದ್ವಿ. 24 ಮಾಡ್ಕೊಳ್ಳಿಲ್ಲ ಅವ್ರು. ಕಿಡ್ನಾಪ್ ಕೇಸಿಗೆ ಹೋಗಿದ್ದೆವು, ಅವ್ರು ಮಾಡ್ಕೊಳ್ಳಿಲ್ಲ. ಹೊಳ್ಳಿ ಏನಂದ್ರು ನನಗೆ, ಇಲ್ಲ ಬರ್ಲಿಕ್ಕತ್ತನ್ರಿ ನಿಮ್ಮ ಹುಡುಗ ಹೆಂಗಂತಂದ್ರು. ನಾ 24 ತಾಸು ಆಗಿನಾಗೆ ಬಿಡ್ಬೇಕು, 27 ತಾಸಾಗಿದೆ. ಇನ್ನು ನಮ್ಮ ಜೋಡಿ ಯಾವುದೇ ಕಾಂಟ್ಯಾಕ್ಟೇ ಇಲ್ಲ ಅವನಿಗೆ. ಫೋನ್ನಾಗೂ ಸಹ ಮಾತಾಡಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ರ. ಯಾವಾಗ ಹೋಯ್ದಾರ ಅದನ್ನ ಹಿಡಿದು ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ರ. ಅವನು ನನ್ನ ಜೋಡಿ ಒಟ್ಟೆ ಸಂಪರ್ಕದಾಗಿಲ್ಲ. ಬಾಳೆಲ್ಲಿಂದ ಏನೈತ್ರಿ, ಅವ್ರು ಮಾಡಲಿಲ್ಲ, ಬಿಡ್ಲಿಕ್ಕತ್ತಾರ ತಾನು. ನಮ್ಗೆಲ್ಲರೂ ಹಿರಿಯರು, ನಾವು ಒಂದು 100 ಮಂದಿ ಹೋಗಿದ್ದೇವೆ ಅಲ್ಲಿ. ಅವ್ರೇನಂದ್ರು, ಸಾಹೇಬ್ರು 100 ಮಂದಿ ಹೋದಾಕಾರ ಇಲ್ರಿ ಬಿಡ್ಲಿಕ್ಕತ್ತಾರ ಹಂಗೆ ಎಲ್ಲರೂ ಹೇಳಿದ್ರು. ಇದೇನು ಏನೂ ಇಲ್ಲ ಅವನ ಮೇಲೆ ಆರೋಪ, ಬಿಡ್ಲಿಕ್ಕತ್ತಾರ ಅಂತ ಹೇಳಿದ್ರು. ಆಯ್ತು ಬಿಡ್ಲತ್ತೆ ನಾವು ಒಂದು ಬಂದ್ರು. ಸಂಜೆ ಮಾಡಿ ಅವತ್ತು ನಾ ಬಂದೆವು ಅಲ್ಲಿಂದ ಸಂಜಾಯಿಸಿ ನಾವು ಎಲ್ಲರೂ ಹೊಳೆ ಬಂದೆವು. ರಾತ್ರಿ 8 ಗಂಟೆಗೆ ನಮ್ಮ ಹುಡುಗ ಬಂದ ಸಿಂದಗಿಯಿಂದ ಇಲ್ಲಿಗೆ. ಒಬ್ಬನಿಗೆ ಕಳ್ಸಿದ್ರು ಅವರು. ಅವ ಬರ್ನ ನಾ ವಿಚಾರ ಮಾಡ್ದವನಿಗೆ ಏನೇನು ಆಗೈತಮ್ಮ, ಏನೇನು ಘಟನಾ, ಏನೇನು ಸುದ್ದಿ ಅಂತ ನಾನು ಕೇಳ್ದ. ಇಲ್ಲದಿದ್ದೆ ನನಗೆ ಹಿಂಗೆ ಭಾಳ ಹೊಡೆದಾರ, ಇದು ಹಲ್ಲು ಹೇಳುತ್ತದ, ನನಗೆ ಒಂದಿರ ಮೊದಲನೇ ಸಾಕು ಮಾಡಿದ ಪೂರ್ಣನೇ. ಮತ್ತೆ ತಲೆ ಊರು ನಮ್ಮ ಹುಡುಗಂದು ಹಲ್ಲಂತ್ರ ಪೂರಾ ಒಂದರೆ ಪೂರಾ ಮುಡ್ದಂಗೆ ಆಗ್ಯದ, ಕಲಾಸಿ ಆಗ್ಯದದು. ಒಂದು ಹೆಗ್ಯಾಡಿತ್ತು ಅಂತಂದ. ಹಿಂಗೆ ಹೇಗಿದ್ರಂದ್ರೆ ಅವರು ನಾ ಏನಂದ, ಆಯ್ತು ರೀ ಬೆಳಗ್ಗೆ MLC ಮಾಡ್ಸೋಣ ಅಂತೇಳಿ ಸರ್ಕಾರ ದವಾಖಾನೆಗೆ ಹೋಯ್ದ್ರಿ. MLC ಮಾಡಿ ಅವ್ರಿಗೆ ತಂದು ಕೊಟ್ಟು ಬಳಕ ನಾವೇನಂದು, ಇದು ಕೇಸ್ ನಮ್ಗೆ ಬೇಕಲ್ಲ, ನ್ಯಾಯ ಬೇಕಲ್ಲ, ಹಲ್ಲೆ ಮುಗಿದು ಕಳ್ಸ್ಯಾರ. ಬಂದ ಬಳಕ ಅಲ್ಲಿಂದ ಹೊಳ್ಳಿ ನಾವು MLC ಕೊಟ್ಟು ಕಿಸಿಂದ ಹೊಳ್ಳಿ ಬಂದೇವ್ರಿ. ಹೊಳ್ಳಿ ಬಂದ ತಕ್ಷಣ ಮತ್ತು ಗೌಡ್ರಿಗೆ ಹೇಳ್ದೆ, ಹಿಂಗ್ರಿ ಗೌಡ್ರು ಆಗ್ಯದನ. ಅವ್ರಂದ್ರು ಎಲ್ಲರ ಟೀಮ್ ನಮ್ದೆಲ್ಲ ಮತ್ತೆ ಸಂಗೀತ ಕರೆದು ಎಲ್ಲರೂ ಕೂಡ ನಾವು ಮತ್ತೆ FIR ಮಾಡ್ಲಿಕ್ಕೆ ಹೋದೆವು. FIR ಮಾಡ್ಲಿಕ್ಕೆ ಹೋದಕ್ಕಾರ ಏನಾಯ್ತದು, 7ನೇ ತಾರೀಕಿಗೆ FIR ಮಾಡಿದ್ವಿ, MLC ಮಾಡಿದ್ವಿ. 8ನೇ ತಾರೀಕಿಗೆ ನಾವು ಮತ್ತೆ ಹೋದೆವು ಹೊಳ್ಳಿ. ಈಗ ನಮ್ಮ ಹುಡುಗನ ಹಲ್ಲು ಕೊಡ್ತದ, ನಮ್ಗೆ FIR ಮಾಡೋಣ ಅಂತ. FIR ಅಂದಾಗ ಅವ್ರು ಏನ್ ಹೇಳಿದ್ರು, ನಾವೆಲ್ಲ ಸಣ್ಣ ಅಧಿಕಾರಿ ಇದ್ದೇವ್ರಿ, ನಾವ್ ಯಾರು ಮಾಡ್ಲಿಕ್ಕೆ ಬರಲ್ಲ ಹಂಗ ಹಿಂಗ. 9ನೇ ತಾರೀಕಿಗೆ CM ಫಂಕ್ಷನ್ ಇರೋದ್ರಿಂದ 8ನೇ ತಾರೀಕಿಗೆ ಇವ್ರು ಹೋಗಿದ್ರು. ಯಾರು ಇದ್ದಿಲ್ಲ. ಅವರು ಹವಲ್ದಾರ, ಅವರು ಇನ್ಚಾರ್ಜ್ ಅವರೇ ಇದ್ರು. ಹೊಳ್ಳಿ ಏನೈತ್ರಿ, ಅಲ್ಲಿಂದ ಅವ್ರು ಹೊಟ್ಟೆ ತೋಳಿಲ್ಲ, ಚಂದ 10 2 ಹೋದವ್ರು ನಾವು 6 ತನಕ ಕೂತು.
ಅದಕ್ಕೆ ಆಗಲಿಲ್ಲ. ಇವ್ರು ಏನಂದ್ರು CM ಪ್ರೋಗ್ರಾಮ್ ಅದ, ಅದಕ್ಕೆ ಇವತ್ತು ಬಿಟ್ಟು ನಾಳೆಗೆ CM ಪ್ರೋಗ್ರಾಮ್ಗೆ ಏನೋ ಬರ್ತಾರೆ ಅವ್ರ ಸಾಹೇಬರು, FIR ಮಾಡ್ದಂತೆ ಪೊಲೀಸ್ ಸ್ಟೇಷನ್ದವ್ರು ನಮ್ಗೆ ಹೇಳಿದ್ರು. ನಾವು ಮತ್ತೆ 2 ಗಂಟೆ ತನಕ ಇಂತಜಾರ್ ಮಾಡ್ತೀವಿ ಮರುದಿನ. ಫೈಲ್ ಏನ್ ಮಾಡಿದ್ರು ಅವತ್ತ 9ನೇ ತಾರೀಕಿಗೆ ಫೈಲ್ ನಾವೇನ್ ಮಾಡಿದ್ರು ಬಿಜಾಪುರಕ್ಕೆ ಹೋದೆವು ಸಾಯಂಕಾಲ. SP ಅವರು 9 ತಾರೀಕು ಹಾಲು ಮಾಡಿದ್ರಿ, 9 ತಾರೀಕಿಗೆ ಹಿಂದೆ ಮಾಡಿದ್ರಿ. ಇವ್ನಿಗೆ ಹಾಲು ನೋವು ಬ್ಯಾಡ್ನೆ ಅದ್ರ ಸಂಬಂಧ ಏನಾದ್ರು ರೆಫರ್ ಮಾಡಿದ್ರು. 8ನೇ ತಾರೀಕು ರೆಫರ್ ಮಾಡಿದಾಗ ನಾವು ಬೇಲ್ಡ್ ಹಾಸ್ಪಿಟಲ್ಗೆ ತೋರ್ಸಕ್ ಹೋದೆವು. ತೋರ್ಸಕ್ ಹೋದ್ಬೇಕ ಅಲ್ಲಿ ಏನಂದ್ರ ಫಸ್ಟ್ ಇದು ಮಾಡಬೇಕಾದ್ರೆ ನಾವು ಹೊಡೆದ ಕೇಸ್ ಇತ್ತಪ್ಪ ಇದು ಮಾಡಿತ್ತು, FIR ಮಾಡ್ತಾರೆ, ನಾಳೆ MLC ಮಾಡಿದ್ರೆ ನಾವು ಟ್ರೀಟ್ಮೆಂಟ್ ಕೊಡಂಗಿಲ್ಲ ತಿಳಿದ್ರು ಅವರು ಮಾಂತೇಶಿಗೆ. ಮತ್ತೆ ಅಲ್ಲೊಂದು MLC ಮಾಡಿದ್ರು. MLC ಮಾಡಿ ಅವ್ನಿಗೆ ತುರ್ತು ವಿಭಾಗದೊಳಗೆ ಅಡ್ಮಿಟ್ ಮಾಡ್ಕೊಂಡು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟರು. ಮತ್ತೆ ಅವತ್ತೆ ಸಾಯಂಕಾಲ SP ಆಫೀಸ್ಗೆ ಅದು ನಮ್ಮ ತಮ್ಮನಿಗೆ ಮತ್ತೆ ಅವನಿಗೆ ಜೊತೆ ಮಾಡಿ ನಾ ಬೇಡಿ ನೋಡ್ರಲ್ಲ ನೀವು ಒಂದ್ ಹಲ್ ಕಟ್ ಆಗ್ಯದ್ರಿ, ಒಂದ್ ಎಡಗಾಡ್ಲಾಗತ್ತದ್ರಿ. ಅದಕ್ ನ್ಯಾಯ ಕೊಡಿಸ್ರಿ ಅಂತ ಅವ್ರು. ನ್ಯಾಯ ನೀವು ತೊಗೊಂಡ್ ಖರೆ ಅದೇನ ಹೆಂಗ್ರಿ ಇಲ್ರಿ ಮತ್ತೊಂದು ಒಪ್ಪುವತ್ತು ಅಷ್ಟು ತ್ರಾಸ ಮಾಡ್ಯಾರ ನಮಗೆ. ಅವ ಆರೋಪಿ ಇವ್ರ ಹೆಸರು ಹೇಳಿದಕ್ಕಾಗಿ ಇವನಿಗೆ ಒಪ್ಪಗೋ ಅಂತೇಳಿ ಹೊಡೆದಾರಿ. ಆದ್ರೆ ಆಕ್ಚುಲಿ ಇವ್ರು ತಗೊಂಡಿಲ್ಲ ಅಂತ ಹೇಳ್ತಾರ್ರಿ. ದವಾಖಾನೆ ತೋರ್ಸಂದ್ರೆ ತೋರ್ಸಲತ್ರಿ, ದವಾಖಾನೆ ನಮ್ ಬ್ಯಾನ್ ಅಂತ ಅಲ್ದ ಏನು ಅಂತ ಹೇಳಿದ್ರು ಅವ್ರ ಹೊಟ್ಟೆ ಕಿಮ್ಮತ್ ಕೊಟ್ಟಿಲ್ಲ. ಬಂಗಾರ ಅಂಗಡಿ ಕೊಡಗಿನ ಒಂದು ಬೇರೆನೇ ಇದು ಕೊಟ್ಟಾರ್ರಿ. ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ನಮ್ಗೆ ಲಾಸ್ಟ್ ಸಲ ಅವರೇ ಇದ್ರು. ನಾಳೆಗೊಂದು KP ನಂಜುಂಡಿ ಅವರು ಈ ಆಭರಣ ಅಂಗಡಿ ಅವ್ರಿಗೇನು ಕಿರುಕುಳ ಅಲ್ಕತ್ತಲ್ರಿ ಪೊಲೀಸರು. ಇದರ ಬದಲಾಗ ಅವ್ರಿಗೆ ಇದಕ್ಕೆ ತಂದ್ರು, ಅವ್ರ ನದರಿಗೆ ತಂದ ಬಳಕ ಅವ್ರು ಅದಕ್ಕೊಂದು ನಿಯಮಾವಳಿಗಳನ್ನ ಹಾಕ್ಯಾರ್ರಿ. ಒಂದೇದು ಬರ್ಬೇಕಂದ್ರೆ ಇನ್ಫಾರ್ಮರ್ ಬರ್ಬೇಕು, ಮತ್ತು ಗೌರ್ಮೆಂಟ್ ವೆಹಿಕಲ್ ತರಬೇಕು. ತಂದ ಬಳಕ ಸಂಘ ಇತ್ತು ಆ ಊರಾಗಂದ್ರೆ ಸಂಘದ ಅಧ್ಯಕ್ಷರಿಗೆ, ಸಂಘದ ಉಳಿದ ಪದಾಧಿಕಾರಿಗಳಿಗೆ ಅವ್ರ ನದರ್ಗೆ ತರಬೇಕ್ರಿ. ಮತ್ತು ಮನದಟ್ಟು ಮಾಡಿ ಕೊಡ್ಬೇಕು. ಕಳ್ತನ ಮಾಲ್ ತೊಗೊಂಡು ಯಾರದು ಅದು ತೊಗೊಂಡು ಬಳಕ ಎಲ್ಲ ಓಕೆ ಇದ್ರೆ ಅವ್ರಿಗೆ ಕಳಿಸ್ಬೇಕಂತವ್ರಿ. ಮೊದಲು ನೋಟಿಸ್ ಕೊಡ್ಬೇಕ್ರಿ. ಅದು ಹಾಗೆ ವೈಯಕ್ತಿಕ ಬರಂಗಿಲ್ಲ. ಸಂಬಂಧಪಟ್ಟ ಆಭರಣ ವ್ಯಾಪಾರಿಗೆ ಒಂದು ನೋಟಿಸ್ ಕೊಡ್ಬೇಕು ಅವ್ರು. ಮೊದಲು ಕೊಟ್ಟ ಬಳಕ ಹೊಡೆಯೋದು ಬಡೆ ಅಂದ್ರೂ ಇಲ್ಲೇ ಇಲ್ಲ. ಮತ್ತು ಇನ್ನೊಂದು ಏನದ ರೀ, ಇವೆಲ್ಲ ಏನು ನಿಯಮ ಅವಲ್ಲ ಈಗ ಕೊಟ್ಟು ತೂರ್ಯಾರೋ ಗಾಡಿಗೆ. ಇನ್ಫಾರ್ಮಲ್ ಬಂದಿಲ್ಲ, ಅವ್ರು ಪ್ರೈವೇಟ್ ವೆಹಿಕಲ್ನ ಬಂದಾರ. ಮತ್ತು ಆ ಹುಡುಗ ಹೊಡೆದು ಏನದ ಹಲ್ಲು ಮುರಿದಾರ. ಮತ್ತು ಅವನಿಗೆ ಅವಾಚ್ಯ ಶಬ್ದಗಳ ಬೈದಾರ, ಬೇಡಿನೂ ಹಾಕ್ಯಾರ. ಅಲ್ಲಿ ರಾತ್ರಿ ಏನದ ಹುಡುಗ ಇಡಾಳಗ್ರಿ, ಅವನಿಗೆ ಕೈಗೆ ಒಂದು ಬೇಡಿ ಹಾಕ್ಯಾರತ್ತ, ಅವ್ರಿಗೆ ಕಿಟಕಿ ಹಾಕ್ಯಾರ್ರಿ. ಅವ ಒಂದಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ಒದರ್ಬೇಕಿ. ಅವ ಅವರು ಚಾವಿ ತೆಗೆದು ಕೊಟ್ಟ ಬಳಕೆ ಒಂದಕ್ಕೆ ಹೋಗ್ಯಾನ. ಅಲ್ಲಿ ತನ ಟಾರ್ಚರ್ ಆಗ್ಯದ್ರಿ. ಈ ಬದಲಾಗ ನಾವು ಮೊದಲ 6ನೇ ತಾರೀಕಿಗೆ ಇಲ್ಲಿ ಟೌನ್ ಇದಕ್ಕೆ ಹೋದೇವ್ರಿ, ಇಲ್ಲಿ ಪೊಲೀಸ್ ಸ್ಟೇಷನ್ಗೆ. ಟೌನ್ದವ್ರು ಏನಂದ್ರು, ನಾವು ನೋಡ್ತೇವ್ರಿ, ಎಲ್ಲ ವಿಚಾರ ಮಾಡ್ತೇವ್ರಿ ಕೊಟ್ಟು ಅಂದ್ರು. ಅದ್ರ ಸಂಬಂಧ ವೇಟ್ ಮಾಡ್ದೇವು. ಮುಂದೆ ಏನಂದ್ರು, ಆ ಹುಡುಗ ಏನು ತೊಗೊಂಡಿಲ್ಲತ್ರಿ, ಅವ್ನಿಗೆ ಬಿಟ್ಟು ಕಳಿಸ್ಲಕತ್ತಾರಂತಂದ್ರು. ಹಂಗಿದ್ರೆ ನೀವು ಹೆಂಗತ್ರಿ ಹಂಗಂತೀವಿ. ಮುಂದೆ ಅವರು ಇಲ್ಲಿ ನಮ್ಮ CPI ಸಾಹೇಬರು ನಮಗೆ ರಿಕ್ವೆಸ್ಟ್ ಮಾಡಿದ್ರು, ಇದು ಆಗ್ಯದ್ರಿ ಗೌಡ್ರ, ಕರ್ಕೊಂಡು ಹೋಗ್ಯಾರ, ಎನ್ಕ್ವೈರಿ ಮಾಡ್ಯಾರ, ಎನ್ಕ್ವೈರಿ ಮಾಡಿ ನಿಮ್ಮ ಹುಡುಗ ತೊಗೊಂಡಿಲ್ಲ ಅನ್ನೋದು ಆಗ್ಯದಂತ ಬಿಟ್ಟು ಕಳಿಸ್ಲಾಗತ್ತ ಅಂತ ಹೇಳಿದ್ರು. ಈಗ ಅದು ಎನ್ಕ್ವೈರಿ ಮಾಡಲಿ, ಎನ್ಕ್ವೈರಿಗೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಮತ್ತು ಬಿಡ್ಲಕತ್ತಾರ ಇದು ಐತೆ ಸರತ್ತು ಬಂದೆವು. ಬಂದ ಬಳಕ ಮುಂದೆ ನನಗೆ ರಾತ್ರಿ 8:30 ಹುಡುಗ ಬಂದ ಬಳಕ ಸುರ್ಸುವರ್ ಫೋನ್ ಹಚ್ಚಿದ್ರು, ದೊಡ್ಡ ಹಲ್ಲೆ ಮುರಿದಾರೆ ಹುಡುಗಂದು ಹ್ಯಾಂಗೆ ಮಾಡೋದು. ಅದು ಒಂದು ಎಲ್ಲ ಕಡೆ 31 ವರ್ಷದ ಹುಡುಗ. ಆ ಹುಡುಗಂದ ಹಲ್ಲು ಯಾಕೆ ಮುರಿದ್ರು, ತೋಳಾರ್ದೆ, ಬಂಗಾರ ಅಂದ್ರೂ ತೊಗೊಂಡಿದ್ದಿಲ್ಲ, ತೋಳಾರ ಹೊಡೆದ ಹಲ್ಲು ಮುರಿದ್ರಿ. ಮುಂದೆ ಏನದ ಆ ಬಂದಾಗ ನಾವು ಮತ್ತೆ 8ನೇ ತಾರೀಕಿಗೆ ಸ್ಟೇಷನ್ಗೆ ಹೋದೆವು. 9ನೇ ತಾರೀಕಿಗೆ CM ಅವ್ರದ್ದು ಫಂಕ್ಷನ್ ಅದ. ಇಲ್ಲಿ ಯಾರೋ ಸ್ಥಾನಿಕ ಅಧಿಕಾರಿಗಳಿದ್ರಿ, ನಾವು ತೊಳಕ್ ಬರಂಗಿಲ್ಲ ಅಂತೇಳಿ ನಮ್ಗೆ ಇಲ್ಲಿ ಏನು ಇದ್ರಾಗಿದ್ರಲ್ರಿ ಕಂಪ್ಲೇಂಟ್ ರಿಸೀವ್ ಮಾಡೋ ಅಧಿಕಾರಿಗಳು ಇವ್ರು ಯಾರು ತೊಗೊಳಿಲ್ಲ. ನಾವು ಒಂದಿನ ನಾಳೆಗೆ ಬರ್ರಿ ನೋಡ್ರಿ, ನಾಳೆಗೆ 4:30 ಏನದ CM ಫಂಕ್ಷನ್ ಮುಗಿದಿರ್ತದ, ಸಾಹೇಬ್ರು ಬಂದಿರ್ತಾರ, ತೊಳೋನಂದ್ರು. ಮತ್ತೆ ಮರದಿನ 4ಕ್ಕೆ ಹೋದೆವು. 4ಕ್ಕೆ ಹೋದವ್ರು 6:30 ತನಕ ತೊಳಗ್ತಾ ಇರಲ್ರಿ. ಒಂದು ನಾವು ಉಮೇಶ್ ಕೋಳೇಕರ್ ಸರಿಗೆ ಫೋನ್ ಹಚ್ಚಿದೆವು. ಕೋಳೇಕರ್ ಸರ್ ಬರ್ನ ರಿಸೀವ್ ಮಾಡೋದ್ರಿ. ಮುಂದೆ ರಿಸೀವ್ ಮಾಡಿ ಮುಂದೆ ನಾವು SP ಆಫೀಸ್ಗೆ ಹೋದೆವು. SP ಅವರು ಅದೇ ಇವ್ರದ್ದು ಫಂಕ್ಷನ್ ಮುಗಿದಿತ್ತು, CM ಅವ್ರದ್ದು. ಅವ್ರು ಬರಲಿಲ್ಲ. ಆದ್ರೆ ಅವ್ರು ನಮ್ಗೆ ನಾವೆಲ್ಲರಿಗೆ ಒಂದು ಸ್ಪಂದನ ಕೊಟ್ಟು ಒಬ್ಬರ ಅಧಿಕಾರಿಗೆ ಕಳಿಸಿ ನಾವು ಏನು ಕೊಡ್ಲಿಕ್ಕೆ ಹೋಗಿದ್ದೇವಲ್ಲ ರಿಸೀವ್ ಮಾಡ್ಕೊಂಡ್ರು. ರಿಸೀವ್ ಮಾಡಿ ನಮ್ಗೆ ಸೋಮವಾರ ದಿನ, ಶನಿವಾರ ರವಿವಾರ 2 ದಿನ ಡ್ಯೂಟಿ ಅದ ರೀ. 10:00 ಸೋಮವಾರ ಬರ್ರಿ ಅಂದರು. ಬೆಳಗ್ಗೆ ಎಲ್ಲರೂ 10:11 ಮತ್ತೆ SP ಆಫೀಸ್ಗೆ ಹೋದೇವ್ರಿ. SP ಆಫೀಸ್ಗೆ ಹೋದೆವು. ಅಲ್ಲಿ
ಪೊಲೀಸದ್ದು ಇದು ನಡೆದಿತ್ತು ಕ್ರೀಡಾಕೂಟ. ಅವ್ರೇನಂದ್ರೆ 3:30ಗೆ ಬರ್ತಾರೆ ಸಾಹೇಬ್ರು ಅಂತ ಹೇಳಿದ್ರು. ಯಾಕಂತವ್ರೆ ಕೇಳಿ 3:30 ಕನ್ವಿನ್ಸ್ ಮಾಡಿ ಆ ಮೂರು ಒಳಗಾಗಿ ಬಂದರು. ಬಂದೇನಂದ್ರೆ ನಮ್ದೆಲ್ಲ ಆಹ್ವಾನ ಸ್ವೀಕಾರ ಮಾಡಿದ್ರಿ. ಅವ್ರು ಒಂದು ಏನು ಹೇಳಿದ್ರು, ಇದು ಏನಂದ್ರೆ ಇಂತನ ನಂತರ ಬಂದಿರೋದ್ರೆ ನಾ ಬಿಡಂಗಿಲ್ಲ. ಇದಕ್ಕೆ ನಾ ಏನಂದ್ರೆ ಪೊಲೀಸರು ಬಿಡ್ಬೋದು, ನೀವು ಬಿಡ್ಬೋದು. ಇದಕ್ಕೆ ಯಾರು ತಪ್ಪು ಮಾಡಿ, ನೀವು ತಪ್ಪು ಮಾಡಿದ್ರೆ ನಿಮ್ಗೆ, ಪೊಲೀಸರು ಮಾಡಿದ್ರೆ ಪೊಲೀಸರಿಗೆ ಹೊಟ್ಟೆ ಶಿಕ್ಷೆ ಇದು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿ ನಮಗೊಂದು ಆಶ್ವಾಸನೆ ಕೊಟ್ರಿ. ಆ ಆಶ್ವಾಸನೆ ನಾವೇನಾದರೂ ಅದನ್ನು ಇದ್ರಾಗಿದ್ದೀವಿ. ಮುಂದೆ ಅವ್ರು ನಮಗೇನು ಕೊಟ್ಟು ಸಜೆಷನ್, ನೀವು ಸಂಘದವ್ರು ಬಂದಿರಿ, ಸಂಘದವರು ನಾಳೆ ಸಿಂಧಿಗೆ ಹೋರಿ ನಾವಂದೇವು. ಮುಂದೆ ಅವರು ಹೇಳಿದ್ರು ಹಿಂಗೆ ಬರ್ಲತ್ತಾರೆ, ಬಿಜಾಪುರದಿಂದ ಸಿಂಧಿಗೆ ಬರ್ತಾರತ್ತ. ಅಲ್ಲಿ ಅಧಿಕಾರಿ ನನ್ನ ಕೆಲಸ ನಾಳೆ ಬೆಳಗ್ಗೆ ನಾವು ಅವ್ರಿಗೆ ಭೇಟಿ ಆತಂದ್ರೆ ಮತ್ತು ಮರುದಿನ ಏನದ ಮಂಗಳವಾರ ನಿನ್ನೆ ಹೋದೇವ್ರಿ 4 ಗಂಟೆಗೆ. ಹೋದ ಬಳಕ ಅಲ್ಲಿ ಅವ್ರಿಗೆ ಹೇಳಿದೆವು. ಮತ್ತೆ ಸಾಹೇಬ್ರ ಸರ್ ಹೇಳ್ಯಾರ ನಮಗೆ ಇದಾದ ಬಳಕ ರೀ ನಮಗೆ 6ನೇ ತಾರೀಕಿಗೆ ಏನು ಹುಡುಗ ಕಳ್ಸರ್ಲ, ಏನು ತೊಗೊಂಡಿಲ್ಲ ಅಂತ ಕಳ್ಸ್ಯಾರ. ಮುಂದೆ 7ನೇ ತಾರೀಕಿಗೆ ಬಂದು ನೋಟಿಸ್ ಅಂಟಿಸ್ಯಾರ. 9ನೇ ತಾರೀಕಿಗೆ ಬಂದು ಅಂಗಡಿಗೆ ಮೊದಲು ಏನೋ ತೊಗೊಂಡಿಲ್ಲ ಅಂತ ಬಿಟ್ಟಾರ. 9ನೇ ತಾರೀಕಿಂದ 9ನೇ ತಾರೀಕಿಗೆ ಬೆಳಗ್ಗೆ ಬಂದಿದ್ದ ಅಂಗಡಿಗೆ ನೋಟಿಸ್ ಅಂಟಿಸ್ಯಾರ. ನೀವು ಏನೂ ತೊಗೊಂಡಿಲ್ಲ ಮೊದಲು ಕಳ್ಸಿರಿ, ಮತ್ತೆ ಯಾಕೆ ನೋಟಿಸ್ ಅಂಟಿಸಿರಿ? ಅದ್ರ ಬದಲಾಗ ಅವ್ರು ಏನು ಹೇಳ್ತಾ ಇಲ್ಲ, ನಾವು ಬರೀ ಎನ್ಕ್ವೈರಿ. ಅಲ್ಲಿಂದ ನಿನ್ನೆ ಎಲ್ಲರೂ ಮತ್ತೆ ಮಂಗಳವಾರ ನಿನ್ನೆ 4:30 ಅದು ಹೋದೇವ್ರಿ. ಹೋಗಿ ಏನಂದಾಗ ಕೇಳಿದೆವ್ರಿಗೆ. ಕೇಳಿದ್ರು ನಾವು ಏನು ನಾವು ಸರ್ ನಮ್ಗೆ SP ಸರ್ ಏನು ಹೇಳಿದ್ರು, ಅವರು ಕಳ್ಳದು ಅಂದ್ಬಿಟ್ಟು ಮತ್ತೆ ಏನಾರೇ ಅವ್ರ ಬಳಿ ಸಾಕ್ಷಿ ಇದ್ರೆ ನಿಮ್ಗೆ ತೋರಿಸ್ತಾರೆ, ನಿಮ್ಮ ಮನದಟ್ಟು ಮಾಡ್ತಾರೆ. ನಿಮ್ಮ ಮನದಟ್ಟು ಆಯ್ತಂದ್ರೆ ನೀವು ಇದು ಮಾಡ್ರಿ, ಮತ್ತು ಇನ್ನೊಂದು ನಾ ಇದ್ರ ಬದಲ ಆ್ಯಕ್ಷನ್ ತಗೋತೀನಿ ಅಂತೇಳಿ SP ಸಾಹೇಬ್ರು ನಮ್ಗೆ ಭರವಸೆ ಕೊಟ್ಟರು. ಆ ಪ್ರಕಾರ ನಿನ್ನೆ ಹೋದೇವ್ರಿ. ನಿನ್ನೆ ಹೊಟ್ಟೆಯವರು ನಾವು ಮಾಡಿಲ್ಲ ಅಂತಾರ, ಹೊಡೆದಿಲ್ಲ ಅಂತಾರ. ಇವ್ರಿಗೆ ಏನು ಮುಟ್ಟಿಲ್ಲ, ಇದೇ ಹುಡುಗ ಹೊಡೆದಿಲ್ಲ ಅಂತ ಹೇಳ್ತಾರೆ. ಸಾಹೇಬರು ಇದೇ ಹುಡುಗ ಹೊಡೆದಾನ ನಮಗಂತ ಹೇಳ್ತಾರ. ಇದು ಪಾಸಿಬಲ್ ಅಂದ್ರೆ ಇಂಡಿಯಾನ ಒಬ್ಬ ಹುಡುಗ ಅಲ್ಲಿ ಠಾಣದಾಗ ಅವರೆಲ್ಲ ಸಿಬ್ಬಂದಿಗಳು ನಡ್ಬರ್ಕ್ ಇವ್ನಿಗೆ ಹೊಡ್ಲಿಕ್ಕೆ ಆಗ್ತದಂತೆ. ಗೌಡ್ರ ಇನ್ನೊಂದು ಏನು ಹೊಳ್ಳಿ ಏನು ಬೆಟ್ರಲ್ರಿ 6ನೇ ತಾರೀಕಿಗೆ ಬರೋ ಮುಂದ 5 ಹಳಿ ಮ್ಯಾಗ ಬಿಳಿ ಹಳಿ ಮ್ಯಾಗ ಸೈನ್ ಕೊಟ್ಟು ಬಿಳಿ ಹಳಿ ಮ್ಯಾಗ ಬರೀ ಬಿಳಿ ಹಾಳಿ ಮೇಲೆ ನೋಟಿಸ್ ಪ್ರಕಾರ ನಿಮ್ ಜಡಿ ಇನ್ಕ್ವೈರಿ ಕರೆದಿದ್ದೆವು. ಇನ್ಕ್ವೈರಿ ಏನು ತಗೊಂಡಿಲ್ಲ ಅಂತ ಸಹಿ ಮಾಡಿ ಈಗ ಅವ್ರು ಅದೇ ಬರೆಯವ್ರು. ಈಗ ತೊಗೊಂಡಿದ್ದಾನ ಬಿಳಿ ಹಾಳಿ ಮೇಲೆ ಬರ್ಕೊಳ್ಳೋರು. ಸಹಿ ಮಾಡಿಸ್ತಾರೆ. ಯಾಕೆ ಸರ್ ಬಿಳಿ ಹಳಿ ಮೇಲೆ ಸಹಿ ಮಾಡಿಸ್ತೀರಿ ಅಂದ್ರೆ ಏನಾದ್ರು ಬರೀಬೇಕಾಗ್ತದೆ ನೋಟಿಸ್. ಈಗ ನಿಮಗಿಲ್ಲ ತಿಳಿ ಓರಲ್ ಹೇಳ್ಯಾರಿ. ಈಗ ರೈಟಿಂಗ್ದಾಗ ಏನ್ ತೊಂದ್ರ ನಾ ಕದ್ದಿದ ನಂಗೆ ಅವ್ರು ಸೈಟ್ ಬಿಳಿ ಹಾಳಿ ಬ್ಲ್ಯಾಕ್ ಮೇಲ್ ಅಡಿಷನಲ್ SP ಅವರಿಗೆ ಎನ್ಕ್ವೈರಿ ಹಾಕಿದ್ದೀವಿ. ಮುಂದೆ SP ಸಾಹೇಬ್ರು ನಮ್ಮ ಮನೆಗೆ ಸ್ಪಂದನ ಮಾಡಿದ್ರಿ. ಮಾಡಿ ಇದ್ರ ಇಲಾಖಾ ರೀ ಮೊನ್ನೆ ಮಂಗಳವಾರ ದಿನ ಸಾಯಂಕಾಲ ಹೋದಾಗ DSP ಅವ್ರು ಏನಂದ್ರು, ಟೋಟಲ್ ನಿಮ್ ಮಾತು ನಾವು ಸಂಘದವ್ರಿಗೆ ತರಿಸ್ತೇವೆ, ಇಲ್ಲಿ DSP ಆಫೀಸ್ ಬರಕತ್ರ ಅಂತ ಹೇಳ್ಯಾರಿ. ನಿನ್ನೆ ಇಲ್ಲೇ ತಾನೇ ಏನೋ ಅವ್ರು ಇದೇನೇ ಇಲ್ಲ, ಹೊಟ್ಟೆ ಒಂದ್ ಮಾತು ಹೇಳಿದ್ರಿ ಏನಂತ ಹೇಳಿ ಇಲ್ಲಿಗೆ ಮುಗಿತಂತ ಹೇಳ್ರಿ. ಮತ್ತ CPI ಸಿಂಧಗಿರಿ ನಾನಾಗೌಡ ಪಾಟೀಲ್ ಮತ್ರಿ ಆಲ್ಮೇಲದು PSI ಅರವಿಂದ್ ಅಂಗಡಿ ಮತ್ತ ಇವರಿಬ್ರು ಕೂಡಿ ಹುಡುಗ ಹೊಡೆದು ಹಲ್ಲು ಮುರಿದಾರ್ರಿ. ಆ ಹುಡುಗ ಏನು ಹಲ್ಲು ಮುರಿದು ಅಪರಾಧ ಮಾಡ್ಯಾರಲ್ಲ, ಅವ್ರಿಗೆ ತಕ್ಕ ಶಿಸ್ತೆ ಆಗ್ಬೇಕು, ಸೂಕ್ತ ಕಾನೂನು ಕ್ರಮ ಅವ್ರ ಮೇಲೆ ಕೈಗೊಳ್ಬೇಕು. ಮತ್ತು ಬಂಗಾರ ಅಂಗಡಿಯವ್ರಿಗೆ ಇದೇನು ಪದೇ ಪದೇ ಕಿರುಕುಳ ಕೊಡ್ಲತ್ತಾರಲ್ರಿ, ಅವ್ರು ಎನ್ಕ್ವೈರಿ ಮಾಡ್ಲಿ. ಎನ್ಕ್ವೈರಿ ಮಾಡ್ಲಿಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆ ಗೌರ್ಮೆಂಟ್ ಏನು ಅವರಿಗೆ ನಿಯಮಾವಳಿಗಳು ಕೊಟ್ಟರಲ್ಲ, ಅವೆಲ್ಲ ಯಾವ ಒಂದು ಪಾಲನೆ ಮಾಡಂಗೇ ಇಲ್ಲ. ಅವ್ರು ಹೇಳ್ತಾರ, ಮತ್ತೆ ಈ ಕಾಯ್ದೆ ಯಾಕೆ ಮಾಡೋದು ಗೌರ್ಮೆಂಟ್ದವ್ರು? ನಾವು ಕೇಳ್ತೀವಿ, ನೀವು ನಮ್ಗೆ ಹಿತರಕ್ಷಣೆ ಸಂಬಂಧ ನೀವು ಕಾಯ್ದೆ ತಂದಿರಲ್ಲ, ನಿಮ್ಮದೇ ಅಧಿಕಾರಿಗಳು ನಿಮ್ಮ ಕಾಯ್ದೆನೇ ಉಲ್ಲಂಘನೆ ಮಾಡ್ತಾರೆ. ಇದ್ರ ಬದಲಾಗಿ ನಾವು ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ ಸಂಘದ ವತಿಯಿಂದ. ಇದು ಈ ಥರ ಮತ್ತು ನೀವೇ ಕಾಯ್ದೆ ಮಾಡಿರಿ, ನೀವೇ ಪರ್ಸನಲಿ ನೀವೇ ಇದ್ರಿ ಹೋಮ್ ಮಿನಿಸ್ಟರ್, ನೀವೇ ಮಾಡಿರಿ. ಮತ್ತು ನಿಮ್ಮ ಕಾಯ್ದೆಗಳನ್ನೇ ನಿಮ್ಮ ಅಧಿಕಾರಿಗಳು ಉಲ್ಲಂಘನೆ ಮಾಡ್ತಾರ್ರಿ. ಇದ್ರ ಬದಲಾಗಿ ನೀವು ನಮಗೆ ಇದು ಮಾಡಿ ಕೊಡ್ಬೇಕು. ಒಂದು ಅಂಗಡಿ, ಆ ಅಂಗಡಿ ಒಂದು ಅವ್ರ ಮಗ ವಿಠಲ್ ಅಂತ ಇವ್ ತಮ್ಮನ ಮಗ ಅವರು ಮಹಾಂತೇಶ್ ನಡ್ಸ್ಕೊಂಡು ಹೋಗ್ತಾರ ಬೇನೂರು ಹಿರೇಬೇನೂರು. ಇವನ ಮ್ಯಾಲ ಅಲ್ಲಿ ಆಳೂರ ಬೇನೂರ ಆಜು ಬಾಜು ಕ್ಯಾನ್ಸರ್ ಇರ್ತಾರ. ಆ ಕ್ಯಾನ್ಸರ್ ಒಳಗ ಒಬ್ಬ ಬಂಗಾರ ಕಳು ಮಾಡ್ದವ ಸಿಟಿ ಪೊಲೀಸ್ ಸ್ಟೇಷನ್ ಪೊಲೀಸರಿಗೆ ಸಿಕ್ಕಾನ.
ಆ ಕಂಪ್ಲೇಂಟ್ ಮೇಲೆ ಅವ ಹೇಳಿದ ಕಂಪ್ಲೇಂಟ್ ಆಧಾರ ಮೇಲೆ ಇವರು ಬೇಲೂರ್ಗೆ ಇವ್ನ ಹೆಸರು ಹೇಳಿದ್ರಿಂದ ಬೇಲೂರ್ಗೆ ಬಂದು ಇವನಿಗೆ ಹುಡುಕಕ್ಕೆ ಹೋಗಿ ಇವ್ರ ಅಂಗಡಿಗೆ ಹೋಗ್ಯಾರ. ಇವ ಅಂಗಡಿಯಾಗ ಸಿಕ್ಕಿಲ್ಲ. ಸಿಗಲಾರ ಬಟ್ಟಿಗೆ ಅವ್ರ ಕಾಕನ ಅಂಗಡಿಗೆ ಇಲ್ಲಿ ಇಂಡಿಗೆ ಬಂದಾರ. ಇವರು ಇಂಡಿಗೆ ಬಂದಾರ ಮಾಲ್ ತೊಗೊಂಡು ಹೋಗ್ಬೇಕಂತ. ಆ ಮಾಲ್ ತೊಗೊಂಡು ಹೋಗು ಬಂದಾಗ ಇವ್ರ ಅಂಗಡಿಯಾಗ ಕೌಂಟರ್ನಾಗ ಇದ್ದ. ಅವಾಗ ಅವ್ರು ಪೊಲೀಸರು ಅಟ್ಲೀಸ್ಟ್ 8 ಮಂದಿ, ಒಂದು ಆಲ್ಮೇಲ್ PSI ಅರವಿಂದ್ ಅಂಗಡಿ, ಇನ್ನೊಂದು ನಾನಾಗೌಡ್ ಪೊಲೀಸ್ ಪಾಟೀಲ್ CPI ಸಿಂದಗಿ, ಆಮೇಲೆ 5 ರಿಂದ 6 ಜನ ಪೊಲೀಸರು, ಒಂದು ವೆಹಿಕಲ್. ಆ ವೆಹಿಕಲ್ ಅಂದ್ರೆ ಪ್ರೈವೇಟ್ ವೆಹಿಕಲ್, ಪೊಲೀಸರದ್ದು ಇಲ್ಲ, ಯೂನಿಫಾರ್ಮು ಹಾಕಿಲ್ಲ, ಸಿವಿಲ್ ಡ್ರೆಸ್ನೇ ಬಂದಾರ, ಐ ಕಾರ್ಡು ಇಲ್ಲ. ಆಮೇಲೆ ಅಂಗಡಿ ಮಾಲಕರು ನೀವು ಏನು ಪೊಲೀಸರು ಅನ್ನೋದು ಐಡೆಂಟಿಫಿಕೇಶನ್ ತೋರಿಸ್ರಿ ಅಂದ್ರೆ ತೋರ್ಸೋಕ್ಕೂ ತಯಾರಿಲ್ಲ. ಕಂಪ್ಲೇಂಟ್ ಏನದ, ಬ್ಲೇಮ್ ಏನದ ಅಂತ ಕೇಳಿದ್ರು ಬ್ಲೇಮ್ ಹೇಳಕ್ಕೂ ತಯಾರಿಲ್ಲ. ಏ ಮಗನ ಬಾ ಮಗನೇ, ರೆಡ್ಡಿ ಮಗನ ನೀ ಬಾ ನಿಂತೆ ಅವನಿಗೆ ಕರ್ದ. ಅವ ಭಯ ಮಾಡ್ಕೊಂಡು ಏನ್ ಮಾಡ್ದ, ಅವ ನೀರು ಕುಡ್ಲಿಕ್ಕ ನೀರು ಒಳಗಿಟ್ಟಿರ್ಬೇಕು, ಆ ಒಳಗಿನ ನೀರು ಕುಡ್ಲಕ್ಕ ಒಳಗ್ ಹೋದ. ಎಲ್ಲಿ ಅಂಗಡಿ ಒಳಗೆ ಹೋಗಿ ಪ್ರಯತ್ನ ಮಾಡ್ದ. ಒಳಗೆ ಹೋಗಿ ನೀರು ಕುಡಿದು ಬಂದ. ಇದನ್ನ ಅರ್ಧ ಮಿನಿಟ್ ಒಳಗೆ ಬಂದ. ಒಳ್ಳೆ ಬಂದ್ರೆ ನಮಗ್ ನೋಡಿ ಹಂಚ್ಕೊಂಡನ ಅಂದ್ರೆ ಇವ ತಪ್ಪು ಮಾಡ್ಯಾನ ಅನ್ನೋ ಒಂದು ಭಾವನೆಯಿಂದ ಅವರು ಗೆಸ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಪಕ್ಕ ಇವ ತೊಗೊಂಡ ನೀವ ನಮ್ಗೆ ಅಂಜ ನಮ್ಮ ಅಕ್ಕ ಅಂತ ಹೇಳಿ ಇವನಿಗೆ ಹಿಡ್ಕೊಂಡು ಹೋಗಕ್ ಪ್ರಯತ್ನ ಮಾಡ್ಯಾರ. ಇವ್ರ ಅಂಗಡಿ ಮಾಲಕರು ಇಲ್ಲ ನಾ ಕಳಿಸ್ತೀನಿ, ಯಾವ ತರ ಅವನಿಗೆ ಒದ್ದಾಟ ಜಗ್ಗಾಟ ಮಾಡಬೇಡ್ರಿ, ನಾ ಕಳಿಸ್ತೀನಿ ಅಂದ್ರು. ಇಲ್ಲ ನಾವು ಪೊಲೀಸರು ಇದ್ದೀವಿ, ನಮ್ಗೆ ಏನೋ ಕಾನೂನೇ ಅನ್ವಯ ಆಗೋದಿಲ್ಲ ಅನ್ನೋ ಮಾತು ಇವ್ರು ಮುಂದಿಟ್ರು. ಅವ್ರು 8 ಮಂದಿ ಪೊಲೀಸರು, ಇವ್ರು ಒಬ್ರು ಅವೊಬ್ಬ ಗುಣಗಾರ ಅದ, ಕಸ್ಕೊಂಡು ಹೋದ್ರು. ಅವರಿಗೆ ಕಸ್ಕೊಂಡು ಹೋಗಿ ಮುಂದೆ ಅಂಗಡಿ ಮುಂದೆ ವೆಹಿಕಲ್ ನಿಂತಿತ್ತು, ಅವ್ರು ಜೀಪ್, ಅದು ಪ್ರೈವೇಟ್. ಪೊಲೀಸರು ಇದ್ರೆ ಪೊಲೀಸರು ಇರ್ಬೋದು ಅಂತ ನಾವು ಗೆಸ್ ಮಾಡ್ತಿದ್ದೆವು. ಪ್ರೈವೇಟ್ ಗಾಡಿಯಾಗ ಕುಂದಿರ್ಸೋರು. ಕುಂದಿರ್ಸ್ಕೊಂಡು ಮೂವ್ ಆದ್ರು. ಮೂವ್ ಎಲ್ಲಿಯಾದ್ರು ಸಿಂದಗಿ ರೂಟಿಗೆ ಟುವರ್ಡ್ಸ್ ಸಿಂದಗಿ ಹೊಂಟ್ರು. ಸಿಂದಗಿ ಹೊಂಟೋಗ ಇಲ್ಲಿಂದ ಶುರು ಮಾಡಿದ್ರು ಅವನಿಗೆ ಹೊಡ್ಲಿಕ್ಕ. ಮಿಡಲ್ ಸೀಟ್ನಾಗ ಕುಂದಿರ್ಸ್ಯಾರ ಅವನಿಗೆ. ಅಚ್ಚಿಗೊಬ್ಬ 3 ಸ್ಟಾರ್ನವರು CPI ಸಾಹೇಬ್ರು, ಈಚೆಗಡ ಆಲ್ಮೇಲೆ ಅರವಿಂದ್ ಅಂಗಡಿ SI ಕುತ್ಕೊಂಡು ಇವನ್ ಕೂಡ ಎನ್ಕ್ವೈರಿ ಮಾಡ್ಕೋತ ಬೈದಾಡ್ಕೋತ ಶಬ್ದ ಅಂತೂ ಪೊಲೀಸ್ ಶಬ್ದ ಅಂತೂ ಎಲ್ಲ ಏನ್ ಯೂಸ್ ಮಾಡ್ತಾರಂತ ನಮಗ್ ಗೊತ್ತದ, ನಿಮಗೂ ಗೊತ್ತದ. ಆ ಶಬ್ದ ಬೈಲಿ. ಆ ಟೈಮ್ನಾಗ ಏನು ಇನ್ಸ್ಪೆಕ್ಟರ್ ನಾನಾಗೌಡ ಪೊಲೀಸ್ ಪಾಟ್ಲಿ ಏನಂತಾರಲ್ಲ ಸಿಂದಗಿ ಅವ್ರು ಇವನಿಗೆ ಏನ್ ಹೇಳ್ತಾರೆ, ಇವ ಬಲ್ಕುತ್ತನ ಬಲಗೈದಂದ ಒಂದು ವಸ್ತು ಹಾಳು ಮಾಡಿದ್ರು 6ನೇ ತಾರೀಕಿಗೆ. 6ನೇ ತಾರೀಕಾಗಿ ಅವತ್ತು ಎನ್ಕ್ವೈರಿ ಮಾಡ್ಲಿಕ್ಕಾಗಿ ಇವನ್ ಕಡೆ ಏನ್ ಕ್ರಾಸ್ ಮಾಡಿದ್ರು ಇವನ್ ಕಡೆ ಏನು ನಿಚೋಡ್ ಬಂದಿಲ್ಲ, ರಿಸಲ್ಟ್ ಏನು ಹೊಂಟಿಲ್ಲ ಇವನ್ ಕಡೆ ಅಂತ ಕನ್ಫರ್ಮೇಶನ್ ಆಗಿಲ್ಲ ಅವರಿಗೆ. ಇವಾಗ ತಗೊಂಡನಂತ ಯಾವ ರೀತಿ ಕ್ರಾಸ್ ಕ್ವಶನ್ ಮಾಡಿದ್ರು ಇವನ್ ಕಡೆ ಏನು ಹೊಂಟಿಲ್ಲ. ಹೊಂಡ್ಲಕ್ಕೆ ಏನ್ ಮಾಡಿದ್ರು, ಅವರೊಂದು ಅಪರಾಧಿ ಆಗಿದ್ದಾರೆ, ಹಲ್ಲು ಮುರ್ತಿದಾರಲ್ಲ, ಅವನಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಹೊಡೆದು ಒಂದು ಗಾಯ ಒಂದು ಮಾಡಿದ್ರಲ್ಲ, ಅದು ಅಂತೂ ಮುಚ್ಚುದಿಲ್ಲ. ದೊಡ್ಡ ತಪ್ಪು ಮಾಡಿದ್ರು ಅವರು. ಆಲ್ಮೇಲೆ PSI CPI ಹೆಚ್ಚಿನಿಗೆ ಇಬ್ಬರು ಕೂಡಿ ಹೊಡೆದ ಬಳಿಕ ಅವ್ರಿಗೊಂದು ಮನಸ್ಸಿನಾಗ ಉಳಿತು, ಇದಕ್ಕೆ ಏನ್ ಮಾಡ್ಬೇಕು, ಏನ್ ಮಾಡ್ಲಕ್ಕಂದ್ರೆ ಇವನಿಗೆ ಬಿಟ್ಟು ಬಿಡೋದು. ಒಂದು ಹಿಂಬರ ಬರೋದು ಅದು. ಅದರ ಮೇಲೆ ಆಯ್ತು ನಾ ಕರ್ದಾಗ ನೀ ಬಾಪ, ಅಕಸ್ಮಾತ್ ಎಮರ್ಜೆನ್ಸಿ ಬಿತ್ತ ನಿನ್ಗೆ ಅವಶ್ಯ ಬಿತ್ತ ಅಂದ್ರೆ ಹೊಳ್ ಕಳಿಸ್ತೀವಿ, ನಾ ಕರ್ದಾಗ ಬರ್ಬೇಕಂತ ಹೇಳಿ ಬರ್ಸ್ಕೊಂಡು ಸಹಿ ಮಾಡಿ ಕಳಿಸೋದು. 6ನೇ ತಾರೀಕಿಗೆ ಅಲ್ಲಿ 5:30 6 ಗಂಟೆಗೆ ರಿಲೀಸ್ ಮಾಡೋದು. ಹೌದಾ? ಆ ಟೈಮ್ ಕೂಡ ಇವನಿಗೆ 5-6 ಪೇಪರ್ ಮೇಲೆ ಬ್ಲಾಂಕ್ ಸಹಿ ಮಾಡಿಸ್ಕೊಂಡ್ರು. ಬ್ಲಾಂಕ್ ಸಹಿ ಮಾಡಿಸ್ಕೊಂಡ್ರು ಯಾಕಂದ್ರೆ ಅವ್ರು ಸಪೋರ್ಟಿಗೆ ಆಗ್ಯಾವ. ಫ್ಯೂಚರ್ನಾಗ ಇನ್ ಕೇಸ್ ಒಳ್ಳೆ ಹಾಕ್ಬೇಕಾದ್ರೆ ಇವ ಒಪ್ಪನ್ ನೋಡ್ರಿ, ಕೋಟಿ ಪ್ರೊಡ್ಯೂಸ್ ಮಾಡೋರು ಇವ ಸಹಿ ಮಾಡಿದ್ದು ಪೇಪರ್. ಒಪ್ಪನ್ ಇವ ತನ್ನ ಗಲ್ತಿ ಒಪ್ಪೇನ, ಇವ 10 ತೊಲಿ 20 ತೊಲಿ ತಗೊಂಡಿದ್ದು ಬಂಗಾರ ತಗೊಂಡಿದ್ದು ಒಪ್ಪೇನ ಅಂತೇಳಿ ಹೇಳುತ್ತ ಕೋರ್ಟಿಗೆ. ನಾಳೆಗೆ ಅವಶ್ಯ ಬಿದ್ದ ಬ್ಲಾಂಕ್ ಪೇಪರ್ 5 ಪೇಪರ್ ಸಹಿ ಮಾಡ್ಕೊಂಡ್ರು. ಅವ ಅಂಜಿ 30 ವರ್ಷದ ಹುಡುಗನ್ರಿ. ಅವ್ರು 8 ಮಂದಿ 20 ಮಂದಿ ಪೊಲೀಸ್ ಸ್ಟಾಫ್ನಾಗ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಅವ್ರ ವಿರುದ್ಧ ಮಾತಾಡಕ್ ಆಗಲ್ಲ. ಇವ ಏನ್ ಹೊಡಿತಾನ ಅವ್ರಿಗೆ. ಈಗ ಅವ್ರು ಏನಂತಾರ, ನಮ್ಗೆ ಪೊಲೀಸರಿಗೆ ಹೊಡೆದಾನ, ಪೊಲೀಸರಿಗೆ ರೋಡ್ನಾಗ ಹೋಗಾಗ ನಮ್ ಗಾಡಿಗೆ ಹೊಡೆದಾನ ಪೊಲೀಸಿಗೆ, ಅವ್ನು MLC ಮಾಡ್ತೀವಂತ ಅದನ್ನ ಒಂದು ಬ್ಲೇಮ್ ಹಚ್ಚಿದ್ರು. ಅವತ್ತ ನಾವೇ ನಮ್ ಪೊಲೀಸ್ಗ ಅವ್ರು ಹೊಡೆದಾನ ಅಂತ ಒಂದು ಬ್ಲೇಮ್ ಹಚ್ಚಿದ್ರು. ಫೋನ್ ಬರ್ತು, ಅವನು ಮಾಡಿಸ್ತಾನ, ಮಾಡಿಸ್ಲಿ ಮತ್ತೆ ಅವ್ನು ಹೊಡೆದಿದ್ರೆ ಆಗಲಿಲ್ಲ MLC ಆಗಲಿ, ಯಾವ ಹೊಡೆದ MLC